ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯದ ರೈತರಿಗೆ ದೊಡ್ಡ ಮೋಸ ಮಾಡಿದ್ಯಾ ಸಿದ್ದರಾಮಯ್ಯ ಸರ್ಕಾರ? ಏನಿದು ಬಿಜೆಪಿಯ ಗಂಭೀರ ಆರೋಪ. ಇದರ ನಡುವೆ ಇಂತಹ ಬರದ ಪರಿಸ್ಥಿತಿ ಪರಿಹಾರ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ, ಅನ್ಯಾಯ ಮಾಡ್ತಿದೆ ರಾಜ್ಯಕ್ಕೆ ಅಂತ ಪದೇ ಪದೇ ಮೋದಿ ಸರ್ಕಾರದ ವಿರುದ್ಧ ವಾಗ್ಬಾಣ ಬಿಡ್ತಾ ಇರುವಂಥ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಸಲಿಗೆ ದುಂದು ವೆಚ್ಚ ದೊಡ್ಡ ಪ್ರಮಾಣದಲ್ಲಿ ನಡೆದಿದೆಯಾ? ಹಾಗೆ ರೈತರಿಗೆ ನೀವು ಕೊಡ್ತಿದ್ರೇನಂತೆ ನಾವೇ ಕೊಡ್ತೀವಿ ಅಂತ 2,000 ಘೋಷಣೆ ಮಾಡಿದಂತಹ ಸರ್ಕಾರ ಅದನ್ನು ಅಸಲಿಗೆ ತಲುಪಿಸಿದ್ಯಾ? ಇದ್ರ ಬಗ್ಗೆ ದಾಖಲೆಗಳ ಸಮೇತ ಈಗ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಸದ್ದು ಮಾಡ್ತಾ ಇದೆ. ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. ಎಸ್ ವೀಕ್ಷಕರೇ, ದಿ ಫೈಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ RTI ಅಡಿಯಲ್ಲಿ ಸಂಗ್ರಹಿಸಿರುವ ಮಾಹಿತಿ ಇನ್ನಿತರ ದಾಖಲೆಗಳನ್ನು ಪ್ರಕಟಿಸಿ ಮಾಡಿರುವ ವರದಿಯ ಆಧಾರದಲ್ಲಿ ಈ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಬರ ನಿರ್ವಹಣೆಗೆ ಸರಿಯಾದ ಸಮಯಕ್ಕೆ ಸಹಕಾರ ಕೊಡ್ತಿಲ್ಲ. ಖುದ್ದು ಲೆಟರ್ ಬರೆದಿದ್ದಾಯ್ತು, ಮೀಟ್ ಮಾಡಿದ್ದಾಯ್ತು, ಏನು ಮಾಡಿದ್ರೂ ಕೂಡ ಸ್ಪಂದಿಸ್ತಾ ಇಲ್ಲ. ಕರ್ನಾಟಕದ ಬಗ್ಗೆ ಕಾಳಜಿ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ದನ್ನು ನೋಡಿದ್ದೀವಿ. ಹಾಗೆ ಬರ ಪರಿಹಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಡೆಲ್ಲಿಗೆ ಹೋಗೋ ಸಮಯದಲ್ಲಿ ಪ್ರೈವೇಟ್ ಜೆಟ್ಟಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಶೇರ್ ಮಾಡಿದಂಥ ವಿಡಿಯೋ ಕಾಂಟ್ರವರ್ಸಿ ಕಾರಣ ಆಯಿತು. ನೋಡಿ, ಇದನ್ನು ಎಂಜಾಯ್ ಮಾಡೋ ಟ್ರಿಪ್ ಆಗಿ ಕನ್ಸಿಡರ್ ಮಾಡ್ತಿದ್ದಾರೆ ಇವರು ಅಂತ BJP ಚಾಟಿ ಬೀಸ್ತು. ಅದೆಲ್ಲ ಆದಮೇಲೆ ಈಗ ಸರ್ಕಾರ ಏನು 2,000ವನ್ನು ಘೋಷಣೆ ಮಾಡಿದೆಯಲ್ವಾ, 70 ಲಕ್ಷ ರೈತರಿಗೆ 2,000 ನಾವೇ ಕೊಡ್ತಾ ಇದ್ದೀವಿ, ಕೇಂದ್ರ ಸರ್ಕಾರ ತಡ ಮಾಡ್ತಿರೋದ್ರಿಂದ ನಾವು ಕಡೆಗಣಿಸೋಕ್ಕಾಗಲ್ಲ, 2,000 ಕೊಡ್ತೀವಿ ಅಂತ ಸಿದ್ದರಾಮಯ್ಯನವ್ರು ಘೋಷಣೆ ಮಾಡಿದ್ರು. ಆದರೆ ಅದು ನಿಜಕ್ಕೂ ತಲುಪಿದೆಯಾ? ಬರಪೀಡಿತ ಪ್ರದೇಶಗಳ ರೈತರಿಗೆ ಪರಿಹಾರ ಕೊಡೋದಕ್ಕೆ 105 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿ ಈಗಾಗಲೇ ಆದೇಶ ಹೊರಡಿಸಲಾಗಿದೆ. ಜನವರಿ 5ನೇ ತಾರೀಕು 70 ಲಕ್ಷ ರೈತರ ಪರಿಹಾರ ಪಾವತಿ ಮಾಡೋದಕ್ಕೆ ಸಿಬ್ಬಂದಿಯ ಕೊರತೆ ಎದುರಾಗಿದೆ ಅಂತ ಕಂದಾಯ ಇಲಾಖೆ ಜಂಟಿ ಕಾರ್ಯದರ್ಶಿಗೆ ಅನಧಿಕೃತ ಟಿಪ್ಪಣಿಯನ್ನು ಹೊರಡಿಸಲಾಗಿದೆ. ಸೊ ಸಿಬ್ಬಂದಿ ಕೊರತೆ ಎನ್ನುವ ಕಾರಣ ಕೊಟ್ಟು 105 ಕೋಟಿ 6 ತಿಂಗಳು BJP ಹೇಳ್ತಿರೋದೇನು 105 ಕೋಟಿ, ಕೇವಲ 105 ಕೋಟಿಯನ್ನು ರಿಲೀಸ್ ಮಾಡಿದ್ರಿ. ಇಷ್ಟು ದಿನ ಸತಾಯಿಸಿ 6 ತಿಂಗಳು ಸತಾಯಿಸಿ ಬರೀ 105 ಕೋಟಿಯನ್ನು ರಿಲೀಸ್ ಮಾಡಿದ್ರಿ. ಅದನ್ನು ತಲುಪಿಸೋದಕ್ಕೆ ಈ ಕಾರಣ ಕೊಡ್ತಿದ್ದೀರಿ. ಹಾಗಾದರೆ 69 ಲಕ್ಷ ರೈತರ ಆಧಾರ್ ಕಾರ್ಡ್ ಅಕೌಂಟ್ಗೆ ಲಿಂಕ್ ಆಗಿರುವ ಎಲ್ಲ ಮಾಹಿತಿಗಳು ಸರ್ಕಾರದ ಬಳಿ ಲಭ್ಯವಿದ್ದ ಮೇಲೂ ಕೂಡ ಈ ರೀತಿ ಆಗ್ತಿರೋದು ಯಾಕೆ? ಇದು ಕಳ್ಳಾಟ ನೀವು ಮಾಡ್ತಿರೋದು ಅಂತ ಈಗ ಬೊಮ್ಮಾಯಿ ಅವ್ರನ್ನೂ ಸೇರಿದಂತೆ BJP ಸರ್ಕಾರದ ವಿರುದ್ಧ, ಅಂದರೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮುಗಿಬೀಳ್ತಿರೋದು. ಸೊ ನಾವು 2,000 ರೂಪಾಯಿ ಕೊಡ್ತಿದ್ದೀವಿ ಅಂತ ಹೇಳಿದರೂ ಕೂಡ ಸಿಬ್ಬಂದಿಯ ಕೊರತೆ ಎನ್ನುವ ಕಾರಣ ಕೊಟ್ಟು ರೈತರಿಗೆ ತಲುಪಿಸೋದಕ್ಕಾಗ್ತಾ ಇಲ್ಲ. BJP ಹಾಕಿರೋ ಪ್ರಶ್ನೆ ಏನಪ್ಪಾ ಅಂತ ಕೇಳಿದ್ರೆ, 123 ತಾಲೂಕುಗಳು ಬರಪೀಡಿತ ಅಂತ ನೀವೇ ಘೋಷಣೆ ಮಾಡಿದ್ದು, ಅಷ್ಟು ದೊಡ್ಡ ಮಟ್ಟದ ಬರಕ್ಕೆ ಪ್ರತಿ ಹೆಕ್ಟೇರ್ಗೆ ಕೇವಲ 2,000 ರೂಪಾಯಿ ನೀಡ್ತಾ ಇರೋದು ಯಾಕೆ ಅಂತ. ಮತ್ತೊಂದು ಕಡೆ ಅದನ್ನು ತಲುಪಿಸೋದಕ್ಕೆ 2,000 ರೂಪಾಯಿ ಕೊಡ್ತೀವಿ ಅಂತ ಅದನ್ನು ತಲುಪಿಸೋದಕ್ಕೆ ಸಾಧ್ಯವಾಗಿಲ್ಲ ಅನ್ನೋದರ ಸುತ್ತ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೇಂದ್ರ ಸರ್ಕಾರವನ್ನು ಅಟ್ಯಾಕ್ ಮಾಡ್ತೀರಿ, ಸಹಾಯ ಮಾಡ್ತಿಲ್ಲ, ಸಂಕಷ್ಟ ಇದೆ ಅಂತ. ಆದರೆ ಇಲ್ಲಿ ನೀವು ದುಂದು ವೆಚ್ಚ ಮಾಡ್ಕೊಂಡು ಕೂತಿದ್ದೀರಾ. ಸಚಿವರ ಕಾರುಬಾರು, ಹಾಸಿಗೆ ದಿಂಬಿಗೆ ಎಷ್ಟೆಷ್ಟು ಖರ್ಚು ಮಾಡಿದೆ ಸರ್ಕಾರ ಅನ್ನೋದ್ರ ಬಗ್ಗೆ ಕೂಡ RTI ಮಾಹಿತಿ ದಾಖಲಾತಿಗಳನ್ನು ದಿ ಫೈಲ್ ಪ್ರಕಟ ಮಾಡಿರೋದು. ಅದನ್ನು ಕೂಡ ನೋಡೋಣ. ಮೊದಲನೇದು ರೈತರಿಗೆ ಬರ ಪರಿಹಾರದ ವಿಚಾರ. ಎರಡನೇದು, ಇಂಥ ಸಂಕಷ್ಟದ ಕಾಲದಲ್ಲಿ ಕಷ್ಟ ಇದೆ, ಒಂದು ಕಡೆ ಗ್ಯಾರಂಟಿಯಿಂದಾಗಿ ಅನುದಾನ ಎಲ್ಲ ನಮಗೆ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿಲ್ಲ ಅಂತ ಸಚಿವರುಗಳು, ಕಾಂಗ್ರೆಸ್ ಶಾಸಕರು, ಬಸವರಾಜ ರಾಯರೆಡ್ಡಿ ಅವರೇ ಹೇಳಿದ್ರಲ್ಲ ಮೊನ್ನೆ. ಹೌದು, ಒಳ್ಳೇದು ಮಾಡೋಣ ಅಂತ ಮಾಡ್ತಿರೋದು, ಬಟ್ ಹೊರೆ ಆಗ್ತಿದೆ, ಇದನ್ನು ಸರಿ ಮಾಡಬೇಕಾಗಿದೆ. ಗ್ಯಾರಂಟಿಗಳಿಂದಾಗಿ ಕಷ್ಟ ಆಗ್ತಿದೆ, ಬೊಕ್ಕಸಕ್ಕೆ ಹೊರೆಯಾಗಿರೋದು ಹೌದು, ಮುಂದೆ ಇದನ್ನು ಸರಿಪಡಿಸಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು ಆರ್ಥಿಕ ಸಲಹೆಗಾರರೇ. ಕಾಂಗ್ರೆಸ್ ನಾಯಕರೇ ಬೇಕಾದಷ್ಟು ಜನ ಗ್ಯಾರಂಟಿಯಿಂದ ಕೆಲಸ ಆಗ್ತಿಲ್ಲ ಅಂತ ಓಪನ್ ಆಗಿ ಹೇಳ್ತಿದ್ದಾರೆ. ಅಂಥದ್ರ ನಡುವೆ ನೋಡಿ, ಇಷ್ಟು ಸಂಕಷ್ಟ ಇರೋ ಹೊತ್ತಲ್ಲಿ ಯಾವ ರೀತಿ ದುಂದು ವೆಚ್ಚ ಮಾಡಲಾಗ್ತಾ ಇದೆ ಈಗ ಕೇಳಿಬರ್ತಿರೋ ವಿಚಾರ. ಸಚಿವರಿಗೆ ಹೊಸ ಕಾರುಗಳ ಖರೀದಿಗೆ ವಿಶೇಷ ಅನುದಾನ, ಹೆಚ್ಚುವರಿ ಅನುದಾನ, ಖರೀದಿ ಮೊತ್ತದ ಮಿತಿಯನ್ನು ಕೂಡ ಹೆಚ್ಚಿಸಲಾಗಿದೆ. ನಿಯಮ ಮೀರಿ, ಅಂದರೆ ಹಿಂದಿನ ಸರ್ಕಾರ ಹಾಕಿದ ಲಿಮಿಟ್ ಮೀರಿ ಜಾಸ್ತಿ ಮಾಡಿದ್ದಾರೆ. ಸುತ್ತೋಲೆಯ ಉಲ್ಲಂಘನೆ. ಇಷ್ಟೆಲ್ಲ ಮಾಡಿ ನಿಯಮಗಳನ್ನೇ ಗಾಳಿಗೆ ತೂರಿ ಹೆಚ್ಚುವರಿ ಅನುದಾನ ಕೊಡುವಂಥ ಅವಶ್ಯಕತೆ ಏನಿತ್ತು ಇಂತಹ ಸಂಕಷ್ಟದ ಸ್ಥಿತಿಯಲ್ಲಿ, ಬರದ ಪರಿಸ್ಥಿತಿಯಲ್ಲಿ ಅನ್ನುವಂಥ ಪ್ರಶ್ನೆ ಎದ್ದಿದೆ. ರೈತರಿಗೆ ಕೊಡೋದಕ್ಕೆ ಕಷ್ಟ ಆಗಿರೋ ಹೊತ್ತಲ್ಲಿ ಎಷ್ಟೋ ಜನ ರೈತರ ಆತ್ಮಹತ್ಯೆ ಮಾಡಿಕೊಂಡವ್ರಿಗೆ ಪರಿಹಾರ ಸಿಕ್ಕಿಲ್ಲ ಅನ್ನುವಂಥ ಕೂಗೆದ್ದಿದೆ.
ವಿದ್ಯಾರ್ಥಿ ವೇತನ ಸಿಗ್ತಿಲ್ಲ ಅಂತ ಈಗ BJP ಪ್ರೊಟೆಸ್ಟ್ ಮಾಡ್ತಿದೆ. ಅದರ ನಡುವೆ ಇದು ಒಂದು ಅಸ್ತ್ರ ಆಗ್ತಾ ಇದೆ. ಇಷ್ಟು ದೊಡ್ಡ ಅಮೌಂಟನ್ನು ಹೆಚ್ಚುವರಿ ಅನುದಾನವಾಗಿ ಕೊಡಲಾಯಿತು. ನೋಡಿ ಏನು ನಿಯಮ ಹಾಕಿದ್ರು. ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಆದ ಪ್ರವಾಹ ಪೀಡಿತ ಕುಟುಂಬಗಳ ಪುನರ್ವಸತಿ ಕಲ್ಪಿಸೋದಕ್ಕೆ ಹಾಗೂ ರಸ್ತೆ, ಸೇತುವೆ ಇತರ ಮೂಲಭೂತ ಸೌಲಭ್ಯಗಳನ್ನು ಸುಸ್ಥಿತಿಗೆ ತರೋದಕ್ಕಾಗಿ ನಾವು ಸಂಪನ್ಮೂಲ ಕ್ರೋಢೀಕರಿಸೋದಕ್ಕೆ 2009 ಅಕ್ಟೋಬರ್ 21ರಂದೇ ಆರ್ಥಿಕ ಇಲಾಖೆ ನಿರ್ಬಂಧ ಹಾಕಿತ್ತು. ಯಾವುದಕ್ಕೆ ಎಷ್ಟು ವೆಚ್ಚ ಮಾಡಬೇಕು, ಕಾರ್ ಖರೀದಿ ಮತ್ತು ಮನೆ ದುರಸ್ತಿ ಮಾಡಿಸೋದು, ಮತ್ತೊಂದು ದುಂದು ವೆಚ್ಚಗಳನ್ನು ಎಲ್ಲೆಲ್ಲಿ ನಾವು ಕಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಈ ಸುತ್ತೋಲೆ 14 ವರ್ಷಗಳಿಂದ ಚೇಂಜ್ ಆಗಿಲ್ಲ. ಪ್ರತಿ ಸರ್ಕಾರದಲ್ಲೂ ಕೂಡ ಇದು ಅನ್ವಯ ಹಾಕ್ಕೊಂಡು ಬರ್ತಾ ಇದೆ 14 ವರ್ಷಗಳಿಂದ. ಈ ಸುತ್ತೋಲೆಯನ್ನು ಕೂಡ ಗಣನೆಗೆ ತಗೊಳ್ಳದೆ ಹಾಗೆ ಕಳೆದ ಸರ್ಕಾರದ ಅವಧಿಯಲ್ಲಿ 26 ಲಕ್ಷದ ಮಿತಿಯನ್ನು ವಿಧಿಸಲಾಗಿತ್ತು ಹೊಸ ವಾಹನಗಳ ಖರೀದಿಗೆ. ಆ ಮಿತಿಯನ್ನು ಮೀರಿ 30 ಲಕ್ಷವನ್ನು ಫಿಕ್ಸ್ ಮಾಡಿ ಈಗ ಒಟ್ಟು 9.5 ಕೋಟಿ ವೆಚ್ಚದಲ್ಲಿ ಹೆಚ್ಚುವರಿ ಅನುದಾನವನ್ನು ಕೊಟ್ಟು ಕಾರು ಖರೀದಿಗೆ ಅವಕಾಶ ಮಾಡಿಕೊಟ್ಟಿರೋದು ಕೂಡ ಈಗ ಆಕ್ರೋಶಕ್ಕೆ ಗುರಿಯಾಗಿದೆ. ಅದ್ರ ಜೊತೆಗೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಅಚ್ಚರಿ ಅನಿಸ್ಬೋದು ನಿಮಗೆ. ನಿದ್ರಾ ಮಾದರಿಯ ಹಾಸಿಗೆಗಳು, ಶಾಸಕರ ಕೊಠಡಿಯ ಸೋಫಾ, ಬೆಡ್, ತಲೆದಿಂಬು ಇದ್ರ ಖರೀದಿಯಲ್ಲೂ ಕೂಡ ನಿಯಮ ಮೀರಲಾಗಿದೆಯಾ ಹಾಗಾದರೆ ಅನ್ನುವ ಪ್ರಶ್ನೆ ಎದ್ದಿದೆ. ಯಾಕಂದರೆ ಇಷ್ಟು ವರ್ಷ ಎಲ್ಲ ಆಗ್ತಾ ಇದ್ದಿದ್ದು ಹೇಗೆ? ಸಾರ್ವಜನಿಕ ಉದ್ದಿಮೆ ಕರ್ನಾಟಕ ರಾಜ್ಯ ತೆಂಗಿನ ನಾರಿನ ಅಭಿವೃದ್ಧಿ ನಿಗಮದಿಂದಾನೇ ಡಬಲ್ ಬೆಡ್ಡು, ಸಿಂಗಲ್ ಬೆಡ್, ಸೋಫಾ, ಲೂಸ್ ಕುಷನ್, ತಲೆದಿಂಬು, ಡೋರ್ ಫುಟ್ ಮ್ಯಾಟ್ ಎಲ್ಲ ಬರ್ತಾ ಇತ್ತು. ಆದರೆ ಅದು ಕ್ವಾಲಿಟಿ ಚೆನ್ನಾಗಿಲ್ಲ, ಕಷ್ಟ ಆಗ್ತಾ ಇದೆ ಅನ್ನೋ ಥರ ಕಂಪ್ಲೇಂಟ್ಸು ಮೇಲಿಂದ ಮೇಲೆ ಬರ್ತಾ ಇತ್ತಂತೆ. ಅದ್ರ ಜೊತೆಗೆ ಧರ್ಮಸ್ಥಳ ಮಂಜುನಾಥೇಶ್ವರ ನ್ಯಾಚುರೋಪತಿ ಕ್ಷೇಮವನದಲ್ಲಿ ನಿದ್ರಾ ಮಾದರಿಯ ಹಾಸಿಗೆಗಳನ್ನು ಕೊಯಮತ್ತೂರು ಕಂಪನಿಯಿಂದ ಖರೀದಿಸಿದ್ದಾರೆ. ಅದೇ ಥರದ್ದು ಬೇಕು ನಮಗೆ ಅನ್ನೋ ಡಿಮ್ಯಾಂಡ್ ಇತ್ತಂತೆ. ಯಾಕಂದರೆ ಅಲ್ಲಿ ಇವ್ರಿಗೆ ಟ್ರೈನಿಂಗ್ ಆಗಿತ್ತಲ್ಲ ಹೊಸ ಶಾಸಕರಿಗೆಲ್ಲ, ಧರ್ಮಸ್ಥಳ ಮಂಜುನಾಥೇಶ್ವರ ನ್ಯಾಚುರೋಪತಿ ಕ್ಷೇಮವನದಲ್ಲಿ ಅಲ್ಲಿ ನೋಡ್ಕೊಂಡು ಬಂದವರು ಅದೇ ರೀತಿ ತಮ್ಮ ಕೊಠಡಿಯಲ್ಲೂ ಬೇಕು ಅಂತ ಡಿಮ್ಯಾಂಡ್ ಇಟ್ಟ ಪರಿಣಾಮ ಈಗ ಈ ರೀತಿ ಶಾಸಕರ ಒತ್ತಡದ ಮೇರೆಗೆ ವಿಶೇಷ ಅನುಮತಿಯನ್ನು ಕೊಟ್ಟು ಹಾಸಿಗೆ ದಿಂಬು ಎಲ್ಲ ಬದಲಾಯಿಸುವಂತಹ ಅವಶ್ಯಕತೆ ಏನಿತ್ತು, ಕೋಟಿಗಟ್ಟಲೆ ವೆಚ್ಚ ಮಾಡಿ ಅನ್ನುವಂಥ ಪ್ರಶ್ನೆಯೂ ಎದ್ದಿದೆ. ಸೊ ಒಂದು ಕಡೆ ಬರದ ಪರಿಸ್ಥಿತಿ ನಿಭಾಯಿಸೋದಕ್ಕೆ ದೊಡ್ಡ ಸವಾಲು ಎದುರಾಗಿದೆ. ಕೇಂದ್ರ ಸರ್ಕಾರ ಸಹಕಾರ ಕೊಡ್ತಿಲ್ಲ ಅನ್ನುವಂಥ ಆಕ್ರೋಶ ರಾಜ್ಯ ಸರ್ಕಾರದ್ದು. ಅದರ ನಡುವೆ ಇಂತಹ ದುಂದು ವೆಚ್ಚ ಯಾಕೆ ಬೇಕಿತ್ತು? ಮತ್ತೊಂದು ಕಡೆ ನಾವು ಕೊಡ್ತೀವಿ ಅಂತ 2,000 ಘೋಷಣೆ ಮಾಡಿ ಅಮೌಂಟ್ ಕಡಿಮೆ, ಅದನ್ನೂ ತಲುಪಿಸೋದಕ್ಕಾಗ್ತಿಲ್ಲ ಅನ್ನುವಂಥ ಆಕ್ರೋಶ ಈಗ ಮನೆ ಮಾಡಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.